ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಗೈಸ್, ನೀವು ಆಲ್ರೆಡಿ ನೋಡಿರ್ಬೋದು ತಮಿಳಿನಲ್ಲಿ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಸೊ ಎಕ್ಸೈಟೆಡ್, ಬಟ್ ವೇಟ್ ಆ್ಯಂಡ್ ವಾಚ್, ದೇರ್ ಇಸ್ ಎ ಸರ್ಪ್ರೈಸ್. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ನನ್ನ ಹತ್ರ ಇರೋದು iPhone 17 Pro. ಅನ್ಬಾಕ್ಸ್ ಮಾಡೋಣ. ಏನು ನೀನು ಟೇಪೇ ರಿಮೂವ್ ಮಾಡಿದೆ ಎಲ್ಲ ಫೋನ್ ಅನ್ಬಾಕ್ಸ್ ಮಾಡ್ತಿದ್ದೇನೆ ಅಂತ ಅಂದ್ಕೊಂಡ್ರಾ? ಗೈಸ್, ಮ್ಯಾಟ್ರ್ ಇಷ್ಟೇ, ಇದು ಆ್ಯಕ್ಚುಲಿ ಅನ್ಬಾಕ್ಸ್ ಆಗಿರೋ ಫೋನೇ. ಯಾಕಂದರೆ ಈ ಫೋನು ನಮ್ಮ ಅಕ್ಕಂದು ಗೈಸ್. ನನಗೆ ಕಾಂಟೆಂಟ್ ಬೇಕು ಅಂತ ನಾನು ಇದು ಟೇಪು ಗೀಪು ಎಲ್ಲ ಅನ್ಸ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡಿ, ವಾಲ್ ಪೇಪರ್ ಕೂಡ ಸೆಟ್ ಆಗಿದೆ. ಸೊ ಗೈಸ್, 4 years ಬ್ಯಾಕ್ ನಮ್ಮ ಅಕ್ಕ ತೊಗೊಂಡಿದ್ದು iPhone 11. ಅದಕ್ಕಿಂತ ಮುಂಚೆ ನಮ್ಮ ಅಕ್ಕ ಯೂಸ್ ಮಾಡ್ತಿದ್ದು iPhone 7. iPhone 11 ಬಂದಮೇಲೆ ಈ ಫೋನ್ ನಂದಾಯಿತು. ಯಾವ ರೇಂಜಿಗೆ ಇದನ್ನು ಯೂಸ್ ಮಾಡಿದ್ದೀನಿ ಅಂದರೆ ಆನ್ ಕೂಡ ಆಗ್ತಿಲ್ಲ. ಸೊ ಇವಾಗ iPhone 17 ಬಂತಲ್ಲ, ಇವಾಗ ಹಾಫ್ ಫೋನ್ ನನಗೆ. 3-4 ವರ್ಷ ಆದಮೇಲೆ ಇವಾಗ ಈ ಫೋನ್ ನಂಗೆ ಬರುತ್ತೆ. ಪರವಾಗಿಲ್ಲ ಗೈಸ್. ಆ್ಯಂಡ್ ಇದು ನನಗೆ ಹೈಸ್ಕೂಲಲ್ಲೇ ನಾನು ಈ ಫೋನ್ ಯೂಸ್ ಮಾಡ್ತೀನಿ ಅಂದರೆ ಫುಲ್ಲು ಒಂಥರ ಹ್ಯಾಪಿ ಫೀಲಿಂಗ್ ಇರುತ್ತೆ. ಸೊ ನಮಗೆ ಈ ಐಫೋನ್ ಜೊತೆ ಸಿಕ್ಕಿರೋದು ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಯ್ತು, ಆಮೇಲೆ ಅದೇನು ಅಂತ ಅಂದರೆ, ಇದು ನಂಗೆಲ್ಲ ಮಾಡ್ತಿರಲ್ಲ, ಅದೆಲ್ಲ ನನಗೆ ಬರಲ್ಲ. ನನಗೆ ಗೊತ್ತಿರಂಗೆ ನಾನು ಓಪನ್ ಮಾಡ್ತೀನಿ. ಸೊ ಗೈಸ್, ನೀವು ನೋಡ್ಬೋದು ಇದು ಒಂದು ಕಾಂಬೋ, ಇನ್ನೊಂದು ಕಾಂಬೋ ಇತ್ತು, ಬಟ್ ನಾವು ಅದನ್ನು ಚೂಸ್ ಮಾಡಿಲ್ಲ. ಬಿಕಾಸ್ ಇದೇ ಬೆಸ್ಟ್ ಕಾಂಬೋ ಅಂತ ನಾವು ಇದನ್ನು ಚೂಸ್ ಮಾಡಿದ್ದೀವಿ. ಇದರಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಸೊ ನೀವು ನೋಡ್ತಿರ್ಬೋದು, ಇದರಲ್ಲಿ ಒಂದು 161 ಸೀರೀಸ್ದು ಏರ್ಪಾಡ್ಸ್. ಆಯ್ತು, ಆಮೇಲೆ ಆ್ಯಂಡ್ ಫೈರ್ ಬೋಲ್ಟ್ದು ಒಂದು ಹೊಸ ವಾಚ್. ಆಬ್ವಿಯಸ್ಲಿ ಹೊಸ ವಾಚೇ ಕೊಟ್ಟಿರ್ತಾರೆ. ಯಾವ ಇವೆಲ್ಲ. ಆ್ಯಂಡ್ ಅನದರ್ ಲಾಸ್ಟ್ ಪವರ್ ಬ್ಯಾಂಕ್. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಆದರೂ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇದೊಂದು ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಸ್ಪೇಸ್ಗೆಲ್ಲ ಯೂಸ್ ಆಗೋ ಥರ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಅದು ಒಳಗಡೆ ಅಳ್ಳಾಡಬಾರ್ದು ಅಂತ. ಇದು ಖಾಲಿ ನಮ್ಮ ಥರ ಏನು ಮಾಡೋಕ್ಕಾಗುತ್ತೆ. ಸೊ ನಾವಿವಾಗ ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಈ 3 ಗಿಫ್ಟ್ನ ಅನ್ಬಾಕ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ಸೊ ನಾವು ಫಸ್ಟು ಅನ್ಬಾಕ್ಸ್ ಮಾಡ್ತಿರೋದೇನು ಅಂದರೆ ಏರ್ಪಾಡ್ಸ್. ಸೈಡಿಗೆ ಹೋಗಲಿ. ಸೊ ಇದೆಲ್ಲ ನನಗೆ ಗೈಸ್, ಬಿಕಾಸ್ ವಾಚ್ ಎಲ್ಲ ಅಂತ ಹಾಕೊಳ್ಳಲ್ಲ, ಏರ್ಪಾಡ್ಸ್ ಕೂಡ ನಂದೇನೆ. ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಆಲ್ರೆಡಿ ಅಕೌಂಟ್ ಚೆಕ್ ಮಾಡಿ ಆಯಿತು. ಇದೇ ಬೆಟರ್ ಆಗಿದೆ, ಅದನ್ನು ಎಕ್ಸ್ಚೇಂಜ್ ಮಾಡಿಬಿಡ್ತೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವಾಚ್. ಇದನ್ನು ನಾನು ಈವನ್ ಅನ್ಕವರ್ ಕೂಡ ಮಾಡಿಲ್ಲ. ಬಿಕಾಸ್ ಕಾಂಟೆಂಟ್ ಇರುತ್ತೆ, ಅಟ್ಲೀಸ್ಟ್ ಎಲ್ಲರೂ ಓಪನ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ಸೊ ಕಮ್. ಸೊ ಗೈಸ್, ನೀವು ನೋಡ್ತಿರ್ಬೋದು, ನಾನೇ ಇನ್ನೂ ನೋಡಿಲ್ಲ. ಚೆನ್ನಾಗಿದೆ, ಲೆಟ್ಸ್ ಸಿ. ಸೊ ಗೈಸ್, ಫೈರ್ ಬೋಲ್ಟ್. ಆ್ಯಕ್ಚುಲಿ ನಾನು ಇದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ ಕೇಸ್ ನಾನು ಫೋನ್ ತೊಗೊಳೋಕ್ಕಿಂತ ಮುಂಚೆನೇ ತೊಗೊಂಡಿದ್ರೆ ಇದೆಲ್ಲ ವೇಸ್ಟ್ ಆಗಿರೋದು. ಸೊ ಇದ್ರ ಜೊತೆಗೆ ಇದಕ್ಕೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಕೊಟ್ಟಿರ್ತಾರೆ, ಅದೇನು ನಾನು ತೋರಿಸೋ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಈ ವಾಚಿನ ಪ್ರೈಸ್ ಏನಿರ್ಬೋದು ಅಂತ ಚೆಕ್ ಮಾಡೋಣ. ವೈಚ್ ಅಟ್ಲೀಸ್ಟ್ ಇದನ್ನಾದ್ರೂ ಓಪನ್ ಮಾಡೋ ಅವಕಾಶ ಸಿಗ್ತಲ್ಲ, ಖುಷಿ ಪಡೋಣ. ಸೊ ಗೈಸ್, ಚೆನ್ನಾಗಿದೆ, ಬಟ್ ಬೆಲ್ಟ್ ಕಲರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೋದಿತ್ತು, ಬಟ್ ಪರವಾಗಿಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ. ಸೊ ಗೈಸ್, ನೀವು ನೋಡ್ತಿರ್ಬೋದು ಏನು ತೆಗಿಯೋನು ಅವಾಗಿಂದ ಸೆಕೆಂಡ್ ಚೈಲ್ಡ್ ಅಂತಲೇ ಇದ್ದಾನೆ ಅಂತ. ಬಿಕಾಸ್ ನಾನು ಪಟ್ಟಿರೋ ಕಷ್ಟ ನಾನು ಒಬ್ಬನಿಗೆ ಗೊತ್ತಿರೋದು. ಚಿಕ್ಕ ವಯಸ್ಸಿಂದ ತೊಗೊಂಡಿರೋ ಸೈಕಲಿಂದ ಇವಾಗ ಮಾಡ್ತಿರೋ ವೀಡಿಯೋದ ಫೋನ್ವರೆಗೂ ಎಲ್ಲ ನನ್ನ ಅವಳಿಂದ ಬಂದಿರೋದು ಗೈಸ್. ಬಟ್ಟೆ ಒಂದು ಮಾತ್ರ ನಂದು, ಇಲ್ಲಾಂದರೆ ಕೆಲವು ಸತಿ ಅವಳದು ನಂಗೆ ಆಗುತ್ತೆ. ಅವಳು ಜಿಮ್ ಟಿ ಶರ್ಟ್ಸ್ ಎಲ್ಲ ನಾನೇ ಹಾಕೊಳ್ಳೋದು. ಸೊ ಗೈಸ್, ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಒನ್ಸ್ ಯೂಸ್ ಮಾಡಿದ್ಮೇಲೆ ಜಡ್ಜ್ ಮಾಡೋಕ್ಕಾಗೋದು. ಸೊ ನೆಕ್ಸ್ಟ್ ಹೋಗೋಣ. ಸೊ ಗೈಸ್, ಇವಾಗ ವಿಷಯ ಏನಪ್ಪ ಅಂದರೆ ಇದರೆಲ್ಲ ಆ್ಯಕ್ಚುಯಲ್ ಪ್ರೈಸ್ ಏನಂತ ತಿಳ್ಕೊಳ್ಳೋ ಸಮಯ. ಕಮ್, ಲೆಟ್ಸ್ ಫೈಂಡ್ ಔಟ್. ಸೊ ಗೈಸ್, ನೀವು ನೋಡ್ತಿರ್ಬೋದು, ಇಲ್ಲಿ ಬೋಟ್ ಅಂದರೆ ಏರ್ಪಾಡ್ಸ್ ಪ್ರೈಸು 1299 ಇದೆ. ಆ್ಯಂಡ್ ಫೈರ್ ಬೋಲ್ಟ್ ವಾಚ್ ಕೂಡ 399 ಇದೆ.
ಆ್ಯಂಡ್ ಪವರ್ ಬ್ಯಾಂಕ್ದು 999 ಇದೆ. ಬಟ್ ಇದು ಆ್ಯಕ್ಚುಲ್ ಪ್ರೈಸು ಇಷ್ಟಲ್ಲ, ನಾನು ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಗೈಸ್. ಆ್ಯಂಡ್ ಲ್ಯಾಪ್ಟಾಪ್ ಕೂಡ ಇಲ್ಲದೆ. ಸೊ ಗೈಸ್ ನೀವು ಅನ್ಕೋತಿರ್ಬೋದು ಇದು ಬರೀ ಬಾಕ್ಸ್ ಮಾತ್ರ ಇದೆ, ಎಲ್ಲಿ ಫೋನು ಅಂತ. ಗೈಸ್ ಅವಳು ಎತ್ಕೊಂಡೋಗಿ ಅರ್ಧ ಗಂಟೆ ಆಯಿತು ಗೈಸ್, ಬರೀ 10 ನಿಮಿಷಕ್ಕೆ ಮಾತ್ರ ಇಸ್ಕೊಂಡಿದ್ದೆ, ಅದು ಇಂಟ್ರೋಗೋಸ್ಕರ. ಸೊ ಇವಾಗ ಇಷ್ಟೇ, ಈ ವ್ಲಾಗಲ್ಲಿ ಇಷ್ಟು ತೋರಿಸಿದ್ದೀನಿ. ಸೊ ಗೈಸ್ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.